ನಮಸ್ಕಾರ. ಮಕ್ಕಳ ಬಗ್ಗೆ ಪ್ರಶ್ನೆ ಕೇಳಿದಾಗ ಕಾಮನ್ ಆಗಿ ಎಲ್ಲರಿದು ಒಂದು ಮೇಜರ್ ಕಂಪ್ಲೇಂಟ್, ಮಕ್ಕಳು ಹೇಳಿದ ಮಾತೆ ಕೇಳ್ತಾ ಇಲ್ಲ. ಇದು ಕೇವಲ ನಮಗೆ ಮಾತ್ರ ಅಲ್ಲ, ಇಡೀ ಪ್ರಪಂಚದಲ್ಲಿ ಆಗಿರುವಂಥ ಮೇಜರ್ ಪ್ರಾಬ್ಲಮ್. ಸೊ ಎಸ್, ಕಾಮನ್ ಕ್ವೆಶ್ಚನ್ಸ್ ನೀವೆಲ್ಲ ಕೇಳಿರೋದ್ರಲ್ಲಿ ತಗೊಂಡು ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅಡಿಕ್ಷನ್ ಟು ಫೋನ್ ಏನು ಮಾಡೋದು? ವೆರಿ ಸಿಂಪಲ್. ಮೊದಲನೇದಾಗಿ ನಾವು ಏನೇ ಮಕ್ಕಳಿಗೆ ಹೇಳೋಕ್ಕಿಂತ ಮುಂಚೆ ನಾವೇನು ಮಾಡ್ತಾ ಇದ್ದೀವಿ ನೋಡಬೇಕು. ನಾವು ಅಡಿಕ್ಟೆಡ್ ಇದ್ದೀವ ಹಂಗಂದ್ರೆ ನಾವು ಪರ್ಮನೆಂಟಾಗಿ ಫೋನ್ ಇಟ್ಕೊಂಡು ಮಕ್ಕಳಿಗೆ ಮಾಡಬೇಡ ಅಂದರೆ ಸೆಟ್ ಆಗಲ್ಲ. ಆ್ಯಸ್ ಅ ಪೇರೆಂಟ್ ಏನು ಮಾಡ್ಬೋದು ಅಂದರೆ, ಮೊದಲನೇದಾಗಿ ಮಕ್ಕಳಿಗೆ ಫೋನ್ ಕೊಡುವಾಗ ಸ್ಕ್ರೀನ್ ಟೈಮ್ನ ಲಿಮಿಟ್ ಮಾಡಬೇಕು. ಒಂದು ದಿವಸದಲ್ಲಿ ಎಷ್ಟೊತ್ತು ಅವ್ರು ನೋಡ್ಬೋದು ಅನ್ನೋದನ್ನ ಡಿಸೈಡ್ ಮಾಡಿ, ಅದು ಮಕ್ಕಳ ವಯಸ್ಸು ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಮ ಒಂದು ಸಲಹೆ ಎಷ್ಟುವರೆಗೂ ಅವ್ರು ನೋಡ್ಬೋದು. ನೆಕ್ಸ್ಟ್, ನಾಟ್ ಲಿಸ್ನಿಂಗ್ ಟು ಅವರ್ ವರ್ಡ್ಸ್. ಮಕ್ಕಳು ಪಾಪ ನಮ್ಮನ್ನ, ತಂದೆ ತಾಯಿನ, ಎಸ್ಪೆಷಲಿ ತಾಯಂದಿರನ್ನ ಬುಲಿ ಮಾಡೋದು, ಮಾಡಬೇಡ ಅನ್ನೋದನ್ನ ಮಾಡೋದು. ಅವ್ರಿಗೂ ಬೋರ್ ಹೊಡಿಯತ್ತಲ್ವಾ? ಸೊ ನೀವು ಎಲ್ಲಿ ಸ್ಟ್ರಿಕ್ಟ್ ಆಗಿರಬೇಕು ಆ್ಯಂಡ್ ಯು ಹ್ಯಾವ್ ಟು ಟ್ರೈ ಆ್ಯಂಡ್ ಎಕ್ಸ್ಪ್ಲೇನ್. ಅಗೇನ್ ಮಕ್ಕಳ ವಯಸ್ಸು ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಟ್ರೈ ಆ್ಯಂಡ್ ಎಕ್ಸ್ಪ್ಲೇನ್ ಟು ದೆಮ್. ತುಂಬ ಸಣ್ಣ ಮಕ್ಕಳಂದರೆ ಏನು ಮಾಡ್ಬೋದು? ಎಕ್ಸ್ಪ್ಲೇನ್ ಮಾಡಿದ್ರೆ ಅರ್ಥ ಆಗಲ್ಲ ಅಂದರೆ ಚೆನ್ನಾಗಿ ಆಟ ಆಡಿಸಿ. ಫಿಸಿಕಲ್ ಆಕ್ಟಿವಿಟಿ, ಮನೇಲೇ ಆಟ ಆಡಿ, ಟೆರೆಸಲ್ಲಿ ಆಟ ಆಡಿ. ಫಿಸಿಕಲ್ ಆಕ್ಟಿವಿಟಿ ಇದ್ದಾಗ ಮಕ್ಕಳು ಅವ್ರ ಎನರ್ಜಿ ಲೆವೆಲ್ ಕಡಿಮೆ ಆಗುತ್ತೆ. ಸೊ ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ವೆಜಿಟೇಬಲ್ಸ್ ತಿನ್ನೋದೇ ಇಲ್ಲ. ಎಸ್, ವರ್ಲ್ಡಲ್ಲಿ ಅಗೇನ್ ದಿಸ್ ಇಸ್ ಅ ವೆರಿ ಕಾಮನ್ ಪ್ರಾಬ್ಲಮ್. ಆ್ಯಂಡ್ ಎಷ್ಟು ಸ್ಮಾರ್ಟ್ ಇದ್ದಾರೆ ಮಕ್ಕಳಂದರೆ, ನಾವು ಯಾವುದೇ ಥರ ಮಾಡಲಿ, ಸಪೋಸ್ ಚಪಾತಿಯಲ್ಲಿ ಓಕೆ ನನ್ನ ಮಗು ಊಟ ಮಾಡಲ್ಲ, ತರಕಾರಿ ತಿನ್ನಲ್ಲ, ಗೊತ್ತಿಲ್ಲದಂಗೆ ತುರಿದ್ಬಿಟ್ಟು ನಾನು ಇದ್ರಲ್ಲಿ ಹಾಕಿ ಮಿಕ್ಸ್ ಮಾಡಿ ಕೊಡ್ತೀನಿ ಅಂದರೆ ಕರೆಕ್ಟಾಗಿ ಅದನ್ನು ತೆಗೆದಿಡ್ತಾರೆ. ದೇ ಡೋಂಟ್ ವಾಂಟ್ ಅಂತ. ಎಸ್, ಸೊ ಸ್ಟಡೀಸ್ ಸೈಂಟಿಫಿಕ್ ಆಗಿ ಪ್ರೂವ್ ಮಾಡಿರೋದೇನು ಅಂದರೆ, ಮಕ್ಕಳನ್ನ ನಮ್ಮ ಅಡಿಗೆ ಪ್ರೋಸೆಸ್ಸಲ್ಲಿ ಅಥವಾ ನಾವು ತರಕಾರಿಗಳನ್ನ ಪರ್ಚೇಸ್ ಮಾಡುವಾಗ ಅದರಲ್ಲೇ ಇನ್ವಾಲ್ವ್ ಮಾಡಿಸ್ಕೊಂಡಾಗ ಅವ್ರಿಗೆ ಬಹಳ ಖುಷಿ ಆಗುತ್ತಂತೆ. ಫಾರ್ ಎಕ್ಸಾಂಪಲ್, ನೀವು ದೊಡ್ಡವರು ಮನೇಲಿ ಡಿಸೈಡ್ ಮಾಡಿದ್ದೀರಾ, ಇವತ್ತು ಐದರ್ ಬೀಟ್ರೂಟ್ ಒಂದು ಪಲ್ಯ ಮಾಡ್ತಾ ಇದ್ದೀನಿ ಅಥವಾ ಕ್ಯಾರೆಟ್ ಒಂದು ಪಲ್ಯ ಮಾಡ್ತಾ ಇದ್ದೀನಿ. ಆದರೆ ಮಕ್ಕಳಿಗೆ ಇದೆರಡರಲ್ಲಿ ಇವತ್ತು ನೀವು ಡಿಸೈಡ್ ಮಾಡ್ರಪ್ಪ ಯಾವ ಪಲ್ಯ ಮಾಡಬೇಕಂದ್ರೆ, ಅವರು ಡಿಸೈಡ್ ಮಾಡಿ ಬೀಟ್ರೂಟ್ ಮಾಡಮ್ಮ ಅಂದಾಗ ಗ್ಯಾರಂಟಿ ಟೇಸ್ಟ್ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೆ ನಾನೆಷ್ಟು ದೊಡ್ಡವನ್ ನೋಡ್ದ, ನಾನ್ ಚೂಸ್ ಮಾಡಿದೆ ಅಂತ. ದಿಸ್ ಇನ್ನೊಂದು ಪ್ರಶ್ನೆ ಬಂದಿತ್ತು, ಹೌ ಟು ಇನ್ವಾಲ್ವ್ ಚಿಲ್ಡ್ರನ್. ಇದು ಎರಡಕ್ಕೂ ಸೇರಿ ಒಂದೇ ಉತ್ತರ, ಮೇಕ್ ದೆಮ್ ಅ ಪಾರ್ಟ್ ಆಫ್ ದ ಪ್ರೋಸೆಸ್. ಮಕ್ಕಳು ಬಹಳ ಬಹಳ ಶಾರ್ಪ್ ಇದ್ದಾರೆ. ನಾವು ಅವ್ರನ್ನ ತುಂಬ ಅಂಡರ್ ಎಸ್ಟಿಮೇಟ್ ಮಾಡ್ತೀವಿ. ಸೊ ನಮ್ಮ ಜೀವನದಲ್ಲಿ, ನಮ್ಮ ಮನೆಯಲ್ಲಿ ಏನು ನಡೀತಾ ಇದೆ, ಸೊಸೈಟಿಯಲ್ಲಿ ಕೋವಿಡ್ ಇರೋದ್ರಿಂದ ಹೌ ವಿ ಹ್ಯಾವ್ ಟು ಬಿ ಕೇರ್ಫುಲ್, ಸೋಷಿಯಲ್ ಡಿಸ್ಟೆನ್ಸಿಂಗ್ ಇರ್ಬೋದು, ಯಾಕೆ ಬೇರೆ ಮಕ್ಕಳನ್ನ ಮೀಟ್ ಮಾಡೋಕ್ಕಾಗ್ತಾ ಇಲ್ಲ, ಇದೆಲ್ಲನೂ ಎಕ್ಸ್ಪ್ಲೇನ್ ಮಾಡಿದ್ರೆ ಖಂಡಿತವಾಗ್ಲೂ ಮಕ್ಳಿಗೆ ಗೊತ್ತಾಗತ್ತೆ. ಸೊ ನೀವು ಒಬ್ಬರೇ ಇಲ್ಲ, ಇಡೀ ಪ್ರಪಂಚದಲ್ಲಿ ಎಲ್ಲರೂ ಇದು ಫೇಸ್ ಮಾಡ್ತಾ ಇದ್ದಾರೆ. ಆರಾಮಾಗಿರಿ, ಪೇಷನ್ಸ್ ಇಂದ ಇರಿ. ಆ್ಯಂಡ್ ಎಲ್ಲಿ ಸ್ಟ್ರಿಕ್ಟ್ ಆಗಿರಬೇಕು, ಅದು ಮಕ್ಕಳಿಗೆ ಒಂದು ಶೆಡ್ಯೂಲ್ ಇದ್ರೆ ದಿ ಬೆಸ್ಟ್. ಸೊ ಮಲಗೋ ಟೈಮ್ ಇರಲಿ, ಆಟ ಆಡೋ ಟೈಮ್ ಇರಲಿ, ಸ್ಕ್ರೀನ್ ಟೈಮ್ ಇರಲಿ. ಆಸ್ ಪೇರೆಂಟ್ಸ್ ಇಡೀ ಲಾಸ್ಟ್ ಇಯರ್ ನಾವು ಬಿಟ್ಬಿಟ್ಟಿದ್ರು ಪರವಾಗಿಲ್ಲ, ಇವತ್ತಿಂದ ಶುರು ಮಾಡ್ಕೋಬೋದಲ್ವಾ? ಸಣ್ಣ ಪುಟ್ಟ ಚೇಂಜಸ್ ಮಾಡ್ಕೊಂಬನ್ನಿ. ಡೆಫಿನೆಟ್ ಆಗಿ ಅಮೇಝಿಂಗ್ ರಿಸಲ್ಟ್ಸ್ ನಿಮ್ಮ ಮಕ್ಕಳ ಲೈಫಲ್ಲಿ ನಿಮಗೆ ಕಾಣುತ್ತೆ.